ಶಾರದಾ, ನಾನ್ ಕೇಳಿದ್ ನಿಜವೇನಾ? ಏನ್ ಕೇಳಿದ್ರು ಹೇಳದೆ ನಿಜನ ಸುಳ್ಳು ಅಂತ ಹೇಳು ಅಂದ್ರೆ ಹೇಗೆ ರೀ? ನೀವು ಮೊದಲು ಏನ್ ಕೇಳಿದ್ದೀರೋ ಅದು ಹೇಳಿ, ಅದು ನಿಜನೋ ಸುಳ್ಳು ನಾನು ಆಮೇಲೆ ಹೇಳ್ತೀನಿ. ಹೊಲ ಪಾಲು ಮಾಡಿದಾಗ ಸೊಸೆಗೆ ಬಂದ ನೇರಳೆ ಮರವನ್ನ ಕಡಿ ಅಂತ ಮಲ್ಲೆಯಂಗೆ ಹೇಳಿದ್ಯಂತೆ, ಅದು ನಿಜಾನಾ? ಶಾರದಾ ಮೌನವಾಗಿರುತ್ತಾಳೆ. ನಿನ್ನ ಮೌನವೇ ಅದು ನಿಜ ಅಂತ ಹೇಳ್ತಾ ಇದೆ ಶಾರದಾ. ಆದ್ರೂ ಮದುವೆಯಾದ ವರ್ಷಕ್ಕೆ ಮಗನ್ನ ಬೇರೆ ಮಾಡ್ದೆ, ಹೊಲನ ಪಾಲು ಮಾಡಿಕೊಟ್ಟೆ. ನೇರಳೆ ಹಣ್ಣಿನ ಮರ ಸೊಸೆಗೆ ಹೋಯ್ತು, ತೆಂಗಿನ ಮರ ನಿನಗೆ ಬಂತು. ಈಗ ಏನಾಯ್ತು? ಆ ನೇರಳೆ ಹಣ್ಣಿನ ಮರವನ್ನ ಪೂರ್ತಿಯಾಗಿ ಕಡ್ದಾಕು ಅಂತ ಮಲ್ಲೆಯಂಗೆ ಹೇಳ್ದೆ ಎಂದು ಪ್ರಸಾದ್ ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಇನ್ನು ಏನ್ ಬೇಕು ರೀ? ಇದು ನೇರಳೆ ಹಣ್ಣಿನ ಸೀಸನ್ ಅಲ್ವಾ? ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಚೆನ್ನಾಗಿ ಬೆಳೆದಿರುತ್ತೆ. 4 ಹಣ್ಣು ತಿನ್ನೋಣ ಅಂತ ಮರದ ಹತ್ರ ಹೋದೆ, ಅಷ್ಟೇ. ತಮ್ಮ ಮುದ್ದಿನ ಸೊಸೆ ಆ ಮರದ ಹತ್ರಕ್ಕೆ ಬರ್ಬೇಡ ಅಂತ, ಆ ನೇರಳೆ ಹಣ್ಣು ತಿನ್ಬೇಡ ಅಂತ ನನ್ನನ್ನ ಅಡ್ಡ ಮಾಡೋದೇ ಅಲ್ದೆ ನನ್ ಜೊತೆ ಜಗಳ ಮಾಡಿದ್ಲು. ಇದನ್ ಹಿಡಿದು ನಿನ್ಗೇನ್ ಅರ್ಥವಾಯ್ತು? ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದೇನಿದೆ ಹೇಳಿ? ನಮ್ಮ ಕೈಯಲ್ಲಿರುವ ಚೆಂಡನ್ನ ನಾವು ಎಷ್ಟು ವೇಗವಾಗಿ ಬಾರಿಸಿದ್ರೆ ಆ ಚೆಂಡು ಕೂಡ ಅಷ್ಟೇ ವೇಗವಾಗಿ ಬಂದು ನಮಗೆ ತಗಲುತ್ತೆ. ಓಹೋ, ನಿನ್ನೆ ಬಿಸಿಲು ತುಂಬಾ ಹೆಚ್ಚಾಗಿದೆ ಅಂತ ಬಾಯಾರಿಕೆ ಅಂತ ಸೊಸೆ ಅನಾಮಿಕಾ ಎಳನೀರಿಗಾಗಿ ನನ್ನ ಹತ್ರ ಬಂದಾಗ ನಾನು ಹೊಡೆದ ಏಟೆ ಈ ದಿನ ನನ್ಗೆ ನೇರಳೆ ಹಣ್ಣಿನಕಾಗಿ ಹೋದಾಗ ಹೊಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅಷ್ಟೇನಾ? ಅಷ್ಟೇ ಅಲ್ವಾ ಶಾರದಾ? ಇಲ್ಲ ಅಂದ್ರೆ ಸೊಸೆ ಅನಾಮಿಕಾ ಇಲ್ಲಿ ನಿನ್ ಹಾಗೆ ಮೂರ್ಖವಾಗಿ ಆಲೋಚಿಸಿದ್ದಿಲ್ಲ. ನಿನ್ನ ತೆಂಗಿನ ಮರನ ಕಡಿ ಅಂತ ಯಾರಿಗೂ ಹೇಳಿಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ. ಅಂದ್ರೆ ಈಗ ಏನ್ ಮಾಡು ಅಂತೀರಾ? ಸೊಸೆ ಹತ್ರಕ್ಕೆ ಹೋಗಿ, ಸೊಸೆ ಸೊಸೆ ನನ್ನ ಮಗನ ಹೆಂಡತಿಯೇ, ನೆನ್ನೆ ಎಳನೀರಿಗಾಗಿ ಬಂದಾಗ ನಾನು ಮಾಡಿದ್ದು ತಪ್ಪು, ಈಗ ನೇರಳೆ ಹಣ್ಣಿನ ಮರನ ಕೂಡ ಕಡಿ ಅಂತ ಹೇಳೋದು ಕೂಡ ಇನ್ನೂ ದೊಡ್ಡ ತಪ್ಪು, ನನ್ನನ್ನು ಕ್ಷಮಿಸು ಅಂತ ಅಳ್ಬೇಕಾ? ಹೇಳಿ. ತಾವು ಗಂಡ ಅಲ್ವಾ, ನಾನು ತಮ್ಮ ಮಾತನ್ನ ಕೇಳ್ಬೇಕಲ್ಲ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ ಶಾರದಾ. ನೀನು ಯಾವಾಗ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀಯಂತ? ಈಗ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸರಿ ಬಿಡು, ನಿನಗೆ ಇಷ್ಟ ಬಂದ ಹಾಗೆ ಮಾಡ್ಕೋ. ನೀನು ಮಾಡಿದ್ರೆ ಮೆಚ್ಕೋಬೇಕು, ಸೊಸೆ ಮಾಡಿದ್ರೆ ಬೈಬೇಕು. ಏನೋ ನಿಮ್ಮ ಅತ್ತೆ ಸೊಸೆರ ಜಗಳಕ್ಕೆ ಅರ್ಥವೇ ಇಲ್ಲ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಒಂದು ಬುಟ್ಟಿಯ ತುಂಬಾ ನೇರಳೆ ಹಣ್ಣು ತಂದು ಆ ಮನೆಯೊಳಗೆ ಬರುತ್ತಾಳೆ. ನೇರಳೆ ಹಣ್ಣಿನ ಬುಟ್ಟಿಯ ಜೊತೆ ಬಂದ ಸೊಸೆ ಅನಾಮಿಕಳನ್ನು ನೋಡುತ್ತಾರೆ. ಚೆನ್ನಾಗಿದ್ದೀರಾ ಮಾವಯ್ಯ? ಚೆನ್ನಾಗಿದ್ದೀನಮ್ಮ. ಏನು ಅಡಿಗೆ ಮಾಡಿದ್ಯತ್ತ ಇವತ್ತು? ಬೇಸಿಗೆ ಕಾಲ ಅಲ್ವಾ ಮಾವಯ್ಯ, ಸೋರೆಕಾಯಿ ಪಪ್ಪು ಮಾಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಕೋಪವನ್ನು ತಡೀಲಾರ್ದೆ ಹೋಗ್ತಾಳೆ. ನೀನೇನಕ್ಕೆ ಹೀಗೆ ಬಂದಿದ್ಯಾ? ಇದು ನಮ್ಮ ಅತ್ತೆ ಮನೆ, ನಾನು ಯಾವಾಗಾದ್ರೂ ಬರ್ತೀನಿ, ಯಾವಾಗಾದ್ರೂ ಹೋಗ್ತೀನಿ. ಆದ್ರೂ ನಾನು ಬಂದಿದ್ದು ನಿಮಗಾಗಿ ಅಲ್ಲ ಅತ್ತೆ, ನಮ್ಮ ಮಾವಯ್ಯನಿಗಾಗಿ. ಮಾತಾಡಿದ್ದು ಸಾಕು, ಬಂದ ಕೆಲಸ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಮಾವಯ್ಯ, ಈ ಬುಟ್ಟಿ ನೇರಳೆ ಹಣ್ಣು ಕೊಡೋದಕ್ಕೆ ಬಂದೆ, ತಗೊಳ್ಳಿ. ಮೊದಲ ಸಲ ಮರದಿಂದ ಕೊಯ್ದ ಬುಟ್ಟಿ ಹಣ್ಣನ್ನ ದೇವರಿಗೆ ಕೊಡ್ತೀವಲ್ಲ ತಾಯಿ, ಹೋಗಿ ದೇವರಿಗೆ ಇಡಮ್ಮ. ನಮಗೆ ಮಾತ್ರ ನೀವಿಬ್ಬರೇ ದೇವರು ಮಾವಯ್ಯ, ನಿಮ್ಮಿಬ್ಬರ ರೂಪದಲ್ಲಿಯೇ ಎಲ್ಲ ದೇವರು ಇದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಪ್ರಸಾದ್ ದಂಪತಿಗಳು ಸಂತೋಷ ಪಡುತ್ತಾರೆ. ಅತ್ತೆ, ಈ ದಿನ ನೇರಳೆ ಹಣ್ಣಿನ ಮರದ ಹತ್ರಕ್ಕೆ ನಡೆದ ಜಗಳಾಟಕ್ಕೆ ಕ್ಷಮಿಸು ಅಂತ ಬೇಡ್ಕೋತಾ ಇಲ್ಲ. ಎಲ್ಲ ಗೊತ್ತಿದ್ದು ಕೂಡ ನೀವು ಹಾಗೆ ಮಾಡೋದು ಏನೂ ಚೆನ್ನಾಗಿಲ್ಲ. ಊರಿನವರಿಗೆ, ದಾರಿನಲ್ಲಿ ಹೋಗುವವರಿಗೆ ತಿಳಿಯದೇ ಇರಬಹುದು, ಆದರೆ ನಮ್ಮ ಪದ್ಧತಿ ಏನು ಅಂತ ನಮ್ಗೆ ಗೊತ್ತಲ್ವಾ? ಶಾರದಾ ಏನು ಮಾತನಾಡಲಿಲ್ಲ. ನಮಗೆ ಜೀವನಾಧಾರವಾದ ಮರಕ್ಕೆ ಬಂದ ಹಣ್ಣನ್ನು ಕೊಯ್ಯುವ ಮೊದಲು ಆ ಮರ ತಾಯಿಗೆ ಪೂಜೆ ಮಾಡ್ತೀವಿ. ಅದು ನೀವು ಮರೆತು ಹೋಗಿ ನೇರಳೆ ಹಣ್ಣಿಗಾಗಿ ಮರದ ಹತ್ರ ಬಂದ್ರಿ. ಗೊತ್ತಿದ್ದವರು ಕೇಳಿದಾಗ ನಮ್ಮ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರೆ ಅವರು ಅರ್ಥ ಮಾಡ್ಕೊಂಡು ಹೊರಟು ಹೋಗ್ತಾ ಇದ್ರಲ್ಲ ಎಂದು ಹೇಳುತ್ತಾಳೆ. ಶಾರದಾ ಇಷ್ಟದಿಂದ ಮುಖವಿಟ್ಟು, ಸರಿ ಬಿಡೆ, ನೀನು ಬಂದ್ ಕೆಲ್ಸ ಆಗಿ ಹೋಯ್ತಲ್ಲ, ಇನ್ನು ಹೋಗು. ಅಲ್ಲಿ ನನ್ ಮಗ ಎದುರು ನೋಡ್ತಾ ಇರ್ತಾನೆ. ಹೋಗ್ ಬರ್ತೀನಿ ಅತ್ತೆ. ಮಾವಯ್ಯ ಜಾಗ್ರತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ತನ್ನ ಮನೆಗೆ ಬರುತ್ತಾಳೆ. ಗಂಡ ರಮೇಶ್ ತಳ್ಳುಗಾಡಿಯ ಮೇಲೆ ನೇರಳೆ ಹಣ್ಣನ್ನು ಹಿಡಿದುಕೊಂಡು ಸಿದ್ಧವಾಗಿರುತ್ತಾನೆ. ಅನಾಮಿಕಾ, ಮನೆ ಹತ್ರ ಅಮ್ಮ ಇರ್ಲಿಲ್ವಾ? ಇದ್ರು ರೀ, ಸ್ವಲ್ಪ ಹೊತ್ತು ಮಾತಾಡಿ ಬರ್ತಾ ಇದ್ದೀನಿ. ಸರಿ, ನೀನು ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಂಡಿರು, ನಾನು ಹಾಗೆ ಹೋಗಿ ಈ ಹಣ್ಣನ್ನು ಮಾರ್ಕೊಂಡು ಬರ್ತೀನಿ. ಹೇಗೆ ಮಾರಬೇಕು ಗೊತ್ತಲ್ಲ? ತಾಜಾ ನೇರಳೆ ಹಣ್ಣು, ತಾಜಾ ನೇರಳೆ ಹಣ್ಣು. ಅರ್ಧ ಕೆಜಿ 50 ರೂಪಾಯಿ, ಕೆಜಿ 100 ರೂಪಾಯಿ, 1/4 ಕೆಜಿ ಆದ್ರೆ 25 ರೂಪಾಯಿ. ಸರಿನಾ? 2 ರೂಪಾಯಿ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಬಿಡಿ.
ಹಬ್ಬ ಅನಾಮಿಕಾ, ಆ ಮಾತ್ರ ಕೂಡ ನಂಗೆ ಗೊತ್ತಿಲ್ಲ ಅಂತಿದ್ಯಾ? ನಾನು ನೇರಳೆ ಹಣ್ಣು ಮಾರೋದು ಹೊಸದಾಗಿರ್ಬೋದು, ಆದ್ರೆ ಮಾರೋದ್ರಲ್ಲೇ ಹೊಸದಲ್ಲ, ಬಹಳ ಜಾಣ್ಮೆಯಿಂದ ಮಾರ್ತೀನಿ. ಹೌದು, ತಾವು ಎಷ್ಟು ಜಾಣತನದಿಂದ ಮಾರಾಟ ಮಾಡಿದ್ರಿ ಅಂತ ಮಾವಿನ ಹಣ್ಣು ಮಾರಾಟ ಮಾಡಿದಾಗ್ಲೇ ನೋಡ್ದೆ ಅಲ್ಲ. ನೋಡು ಅನಾಮಿಕಾ, ನೀನೀಗ ಆಡ್ಕೊಂಡ್ರೆ ನಾನ್ ನೇರಳೆ ಹಣ್ಣು ಮಾರೋದಕ್ಕೆ ಹೋಗಲ್ಲ, ಆಮೇಲೆ ನಿನ್ನಿಷ್ಟ. ಮಾಡಿದ ಜೋಕ್ ಸಾಕು, ಹೋಗಿ 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 ನೇರಳೆ ಹಣ್ಣು ಮಾರಾಟ ಮಾಡ್ಕೊಂಡು ಬನ್ನಿ. ತಗೊಂಡು ಹೋದ ಹಣ್ಣೆಲ್ಲ ಮಾರಾಟವಾಗ್ಬೇಕು ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ರಮೇಶ್ ನೇರಳೆ ಹಣ್ಣಿನ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ರೋಡ್ ಹತ್ರ ಇರುವ ಒಂದು ಮರದ ಕೆಳಗೆ ಬರುತ್ತಾನೆ. ಅಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಸೆಲ್ ಫೋನ್ ನೋಡ್ಕೊಂತ ಕೂತ್ಕೋತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ನೇರಳೆ ಹಣ್ಣು ಮಾತ್ರ ಮಾರಾಟವಾಗದೆ ಹಾಗೆ ಇರುತ್ತೆ. ಕತ್ತಲಾಗುತ್ತಾ ಇರುವಾಗ ಮಾರಾಟವಾಗದ ನೇರಳೆ ಹಣ್ಣು ತೆಗೆದುಕೊಂಡು ರಮೇಶ್ ಮನೆಗೆ ಬರ್ತಾನೆ. ಅನಾಮಿಕಾ ಅದನ್ನು ನೋಡಿ ಬಹಳ ದುಃಖ ಪಡುತ್ತಾಳೆ. ಏನ್ರಿ ಇದು, ಮಾರೋದಕ್ಕೆ ತಕೊಂಡು ಹೋದ ಹಣ್ಣನ್ನೆಲ್ಲ 1 ಕೆಜಿ ಕೂಡ ಮಾರಾಟ ಮಾಡದೆ ಹಾಗೆ ಮನೆಗ್ ತಗೊಂಡ್ಬಂದಿದ್ದೀರಾ ಯಾಕೆ? ಇದನ್ ಕೊಂಡ್ಕೊಳ್ಳೋರು ಬರ್ದೇ ಇದ್ದಾಗ ನಾನ್ ಮಾತ್ರ ಏನ್ ಮಾಡ್ಬೇಕು ಅನಾಮಿಕಾ? ದಾರಿಲಿ ಹೋಗ್ತಾ ಇರುವಾಗ ಅಡ್ಡ ಹಿಡಿದು ಸಾರ್ ನೇರಳೆ ಹಣ್ಣು ಸಾರ್ ತಗೊಳ್ಳಿ ಸಾರ್ ಅಂತ ಬೇಡ್ಕೋಬೇಕು ಅಂತ್ಯಾ ಏನೋ? ಹಾಗೆ ಮಾಡೋದು ನನ್ನಿಂದಾಗಲ್ಲ. ನಾನು ಇದಕ್ಕೆ ಮೊದ್ಲು ಹೀಗೆ ಹಣ್ಣಿನ ವ್ಯಾಪಾರ ಮಾಡದೆ, ಈಗ ಕೂಡ ಹಾಗೆ ಮಾಡ್ತಿದ್ದೀನಿ. ಅದಲ್ಲ ರೀ, ರೋಡ್ ಮೇಲೆ ಹೋಗ್ತಾ ಇರೋರಿಗೆ ಕಾಣಿಸುವ ಹಾಗೆ ಇಟ್ಟಿದ್ದೀರಾ. ಅಯ್ಯೋ ಅನಾಮಿಕಾ, ಮೇನ್ ರೋಡ್ ಪಕ್ಕದಲ್ಲೇ ಇರುವ ಮರದ ಕೆಳಗೆ ನೇರಳೆ ಹಣ್ಣಿನ ಗಾಡಿ ನಿಟ್ಕೊಂಡು ಕೂತಿದ್ದೆ. ಎಲ್ರು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರು ಹೊರತು ಕೊಂಡ್ಕೊಳ್ಳೋದಕ್ಕೆ ಒಬ್ರು ಕೂಡ ಗಾಡಿ ಹತ್ರನೇ ಬಂದಿಲ್ಲ. ಆಗ ನಾನು ಇನ್ನೇನ್ ಮಾಡ್ಲಿ ಹೇಳಿ? ನೀವೇನು ಮಾಡ್ಬೇಡಿ, ನಾಳೆಯಿಂದ ನೀವು ಮನೆ ಹತ್ರನೇ ಇರಿ, ನಾನೇ ಹೋಗಿ ನೇರಳೆ ಹಣ್ಣನ್ನ ಮಾರ್ಕೊಂಡು ಬರ್ತೀನಿ. ಸರಿ ಬಿಡು, ನಿನ್ನ ಸಂತೋಷ ನಾನೇನಕ್ಕೆ ಬೇಡ ಅಂತೀನಿ, ಹೋಗಿ ಮಾರು. ಹಣ್ಣು ಮಾರೋದು ಎಷ್ಟು ಕಷ್ಟನೋ ಆಗ ನಿಂಗ್ ಕೂಡ ಅರ್ಥವಾಗುತ್ತೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ನೇರಳೆ ಹಣ್ಣಿನ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಈ ನೇರಳೆ ಹಣ್ಣಿನ ಉಪಯೋಗಗಳನ್ನು ಹೇಳ್ಕೊಳ್ತಾ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತೀನಿ. ಆಗ್ಲೇ ಎಲ್ರಿಗೂ ಇದ್ರ ಬಗ್ಗೆ ದೊಡ್ಡತನ ಗೊತ್ತಾಗುತ್ತೆ, ತಗೊಳ್ಬೇಕು ಅನ್ನುವ ಆಸೆ ಕೂಡ ಬರುತ್ತೆ. ಅಂದುಕೊಳ್ಳುತ್ತಾ ಮರದ ಹತ್ರಕ್ಕೆ ಬರ್ತಾಳೆ. ನೇರಳೆ ಹಣ್ಣು ಮಾರ್ಬೇಕು ಅಂತಂದ್ರೆ ಗಟ್ಟಿಯಾಗಿ ಅರ್ಚೋದಲ್ಲ, ಜನಕ್ಕೆ ಅದ್ರ ಉಪಯೋಗ ಹೇಳ್ಬೇಕು, ಆಗಲೇ ಕೊಂಡ್ಕೊಳ್ಳುವ ಆಸೆ ಬರುತ್ತೆ. ತಾಜಾ ತಾಜಾ ನೇರಳೆ ಹಣ್ಣು, ತಾಜಾ ನೇರಳೆ ಹಣ್ಣು, ಸಕ್ಕರೆ ಕಮ್ಮಿ ಮಾಡುವ ನೇರಳೆ ಹಣ್ಣು, ರಕ್ತ ಶುದ್ಧಿ ಮಾಡುವ ನೇರಳೆ ಹಣ್ಣು, ಬೇಸಿಗೆ ದಾಹ ತಗ್ಗಿಸುವ ನೇರಳೆ ಹಣ್ಣು, ಬನ್ನಿ ಸ್ವಾಮಿ ಬನ್ನಿ, ತಾಜಾ ತಾಜಾ ನೇರಳೆ ಹಣ್ಣು ಎಂದು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಕಡೆಯಿಂದ ಹೋಗ್ತಾ ಇರುವ ಇಬ್ಬರು ಹೆಂಗಸರು ಆ ಮನಿ ರೋಜಾ ಆ ಗಾಡಿ ಹತ್ರ ನಿಲ್ತಾರೆ. ಏನಮ್ಮ, ಆ ನೇರಳೆ ಹಣ್ಣು ಎಷ್ಟು? 1/4 ಕೆಜಿ 25 ರೂಪಾಯಿ, ಅರ್ಧ ಕೆಜಿ 50, ಕಿಲೋ ಆದ್ರೆ 100 ರೂಪಾಯಿ ಅಕ್ಕ. ಬಹಳ ತಾಜಾ ನೇರಳೆ ಹಣ್ಣು, ಬೆಳಿಗ್ಗೆನೆ ಮರದಿಂದ ಕಿತ್ತಿದ್ದು. ನಿಜವಾಗಿನಾ? ಸಕ್ಕರೆ ಕಡಿಮೆ ಆಗುತ್ತೆ ಅಂತ್ಯಾ? ಹೌದು ಅಕ್ಕ, ದೊಡ್ಡವರು ಹೇಳಿದ ಮಾತೆ ಅಕ್ಕ. ನೇರಳೆ ಹಣ್ಣು ತಿಂದರೆ ರಕ್ತ ತಣ್ಣಗಾಗುತ್ತೆ, ಜೀರ್ಣ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ 1/2 ಕೆಜಿ ಕೊಡಮ್ಮ. ಅನಾಮಿಕಾ ತಕ್ಷಣ ತಕ್ಕಡಿ ಮೇಲೆ ತೂಕ ಹಾಗೆ ಮೇಲಾಗಿ 1-2 ಹಣ್ಣು ಹೆಚ್ಚಾಗಿ ಇಟ್ಟು ಕೊಡುತ್ತಾಳೆ. ಅದಕ್ಕೆ ಆಮನಿ ರೋಜಾ ಸಂತೋಷ ಪಡುತ್ತಾರೆ. ಮೊದಲು ಸಲ ಕೊಂಡವರಿಗೆ ನನ್ನ ಬಹುಮಾನ, ತಗೊಳ್ಳಿ ಅಕ್ಕ. ನಿನ್ನ ಬಹುಮಾನ ಚೆನ್ನಾಗಿದೆ ತಾಯಿ, ನಿನಗೆ ಒಳ್ಳೆ ಲಾಭ ಬರಬೇಕು ಎಂದು ಹೇಳಿ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾರೆ. ಅನಾಮಿಕಾ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರುವಾಗ ಒಬ್ಬ ಆಟೋದವನು ಬರ್ತಾನೆ. ಬಹಳ ದಾಹವಾಗ್ತಿದೆ, ಈ ಸುತ್ತಮುತ್ತಲು ಶಾಪ್ ಎಲ್ಲೂ ಇಲ್ಲ, 1 ಕೆಜಿ ನೇರಳೆ ಹಣ್ಣು ಕಟ್ಟಕ. ತಪ್ಪದೆ ಅಣ್ಣಯ್ಯ, ನೇರಳೆ ಹಣ್ಣು ಬೇಸಿಗೆ ದಾಹವನ್ನು ಕೂಡ ತೀರಿಸುತ್ತೆ ಎಂದು ಹೇಳಿ 1 ಕೆಜಿ ನೇರಳೆ ಹಣ್ಣು ಕೊಡುತ್ತಾಳೆ. ದುಡ್ಡು ಕೊಟ್ಟು ಅವನು ಹೊರಟು ಹೋಗುತ್ತಾನೆ. ಹಾಗೆ 1 ಗಂಟೆಯಲ್ಲಿ 2 ಕೆಜಿ ಮಾರಾಟವಾಗುತ್ತದೆ. ಅನಾಮಿಕಳ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಹಾಗೆ ಸಾಯಂಕಾಲದವರೆಗೂ ನೇರಳೆ ಹಣ್ಣು ಎಲ್ಲವೂ ಮಾರಾಟ ಮಾಡಿಕೊಂಡು ಮನೆಗೆ ಬರುತ್ತಾಳೆ. ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಗಂಡ ರಮೇಶ್ ಮೆಚ್ಚಿಕೊಳ್ಳುತ್ತಾನೆ. ಹಾಗೆ ಬಡ ಸೊಸೆ ಅನಾಮಿಕಾ ಬೇಸಿಗೆ ಕಾಲವೆಲ್ಲವೂ ಅವರ ಮನೆಯಲ್ಲಿರುವ ನೇರಳೆ ಹಣ್ಣಿನ ಮರಕ್ಕೆ ಬಿಟ್ಟ ನೇರಳೆ ಹಣ್ಣನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುತ್ತಾ ಗಂಡನ ಜೊತೆ ಸಂತೋಷದಿಂದ ಜೀವಿಸುತ್ತಾಳೆ. ಈ ಬೇಸಿಗೆಯಲ್ಲಿ ಸಿಗುವ ಹಣ್ಣಿನಲ್ಲಿ ನಿಮಗೆ ತುಂಬಾ ಇಷ್ಟವಾದ ಹಣ್ಣು ಯಾವುದು? ನೇರಳೆ ಹಣ್ಣು ನಿಮ್ಮ ಮನೆಯಲ್ಲಿ ಕೂಡ ಬೆಳೆಯುತ್ತಾ? ನೇರಳೆ ಹಣ್ಣು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ? ಕೆಳಗೆ ಕಾಮೆಂಟ್ ರೂಪದಲ್ಲಿ ಹೇಳಿ. ಇನ್ನೊಂದು ವಿಷಯ, ನಿಮ್ಮ ಪ್ರತಿ ಕಾಮೆಂಟ್ ನ ಅನಾಮಿಕಾ ಶಾರದಾ ಓದ್ತಾರೆ. ಈಗ ಕಾಮೆಂಟ್ ಮಾಡೋದು ನಿಜಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೌನ್ ನಲ್ಲಿರುವ ಪಾರ್ಕ್ ಹತ್ರ ಅನಾಮಿಕಾ ನಿಂತಿರುತ್ತಾಳೆ. ಈಗ ಶಾರದಾ ಅವರು ಬರ್ತಾರೆ. ಇನ್ನು ನಾನು ಅವರ ಮಗನನ್ನ ಮದುವೆ ಮಾಡ್ಕೊಂಡಿಲ್ಲ, ಆದ್ರಿಂದ ಅತ್ತೆ ಅಂತ ಕರೆಯಲಾರೆ, ಮೇಡಮ್ ಅಂತ ಕರೆದ್ರೆ ದೂರವಾಗಿರುವ ಅನ್ಸುತ್ತೆ. ಹೇಳಿ ಶಾರದಾ ಅಂದ್ರೆ ಮರ್ಯಾದೆ ಪೂರ್ವಕವಾಗಿ ಚೆನ್ನಾಗಿರುತ್ತೆ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಅವಳ ಹತ್ರಕ್ಕೆ ಬರ್ತಾಳೆ. ಚೆನ್ನಾಗಿದ್ದೀರಾ ಶಾರದಾ ಅವರೇ? ಅತ್ತೆ ಅಂತ ಕರಿ ಅನಾಮಿಕಾ, ಶಾರದಾ ಅವರು ಅಂತ
ಪರಕೀಯರನ್ನ ಕರೆದ ಹಾಗೆ ಕರೆಯೋದೇನಕ್ಕೆ ಹೇಳು? ಇನ್ನು ನಾನು ನಿಮ್ಮ ಸೊಸೆ ಆಗಿಲ್ವಲ್ಲ. ನಾನು ಹೇಳಿದ ಹಾಗೆ ಮಾಡಿದ್ರೆ ಖಚಿತವಾಗಿ ನೀನು ನಮ್ಮನೆ ಸೊಸೆ ಆಗ್ತೀಯ ಅನಾಮಿಕಾ. ನಾನು ಏನ್ ಮಾಡ್ಬೇಕು ಹೇಳಿ? ಮಾಡ್ತೀನಿ. ಶಾರದಾ ಅನಾಮಿಕಳ ಕಿವಿಯಲ್ಲಿ ಏನು ಮಾಡಬೇಕು ಹೇಳುತ್ತಾಳೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ತಪ್ಪದೆ ಮಾಡ್ತೀನಿ ಅತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಕೆಲವು ದಿನ ಕಳೆದ ನಂತರ ಮನೆಯ ಜಗಲಿ ಮೇಲೆ ದಿಗಿಲಿನಿಂದ ಕೂತ್ಕೊಂಡ ಮಗ ರಮೇಶನ ಹತ್ರಕ್ಕೆ ತಂದೆ ಪ್ರಸಾದ್ ಬಿಸಿ ಬಿಸಿ ಟೀಯಿಂದ ಬರುತ್ತಾನೆ. ಏನಾಯ್ತು ಮಗನೇ, ಹೊಸ ಮದುಮಗ, ಯಾಕೆ ಅಷ್ಟು ದಿಗಿಲಿಂದ ಕೂತಿದ್ಯಾ ಎಂದು ಆಂದೋಲನದಿಂದ ಕೇಳುತ್ತಾನೆ. ರಮೇಶ್ ಅಳು ಗಂಟಲಿನಿಂದ ನಂಬಿಸಿ ಅಮ್ಮ ನನಗೆ ಮೋಸ ಮಾಡಿದ್ಲು ಅಪ್ಪ ಎಂದು ಅಳುತ್ತಾನೆ. ಪ್ರಸಾದನಿಗೆ ಅರ್ಥವಾಗಲಿಲ್ಲ. ಅಯೋಮಯದಿಂದ, ಅರೇ ನಂಬಿಸಿ ನಿಮ್ಮಮ್ಮ ನಮ್ಮನ್ನ ಮೋಸ ಮಾಡೋದೇನೋ, ಏನ್ ನಡೀತು? ಅಪ್ಪ ಅನಾಮಿಕಂಗೆ ಅಡಿಗೆ ಮಾಡೋದಕ್ಕೆ ಬರಲ್ಲಂತೆ ಎಂದು ರಮೇಶ್ ಹೇಳುತ್ತಲೇ ಪ್ರಸಾದ್ ತಲೆ ತಿರುಗಿ ಕೆಳಗೆ ಬಿದ್ದು ಬಿಡುತ್ತಾನೆ. ರಮೇಶ್ ಗಾಬರಿಯಿಂದ ಹೋಗಿ ನೀರು ತಂದು ಪ್ರಸಾದನ ಮೇಲೆ ಸುರಿಯುತ್ತಾನೆ. ಪ್ರಸಾದ್ ಎದ್ದು ನಿಲ್ಲುತ್ತಾನೆ. ಅಳು ಗಂಟಲಿನಿಂದ ಕೇಳ್ತಾನೆ, ಏನ್ ಹೇಳ್ತಾ ಇದೀಯ ಮಗನೇ? ಸೊಸೆಗೆ ಅಡ್ಗೆ ಕೂಡ ಮಾಡೋಕ್ ಬರಲ್ಲ ಅಂತೀಯ? ಹೌದಪ್ಪ, ಅಮ್ಮ ಕೂಡ ಅಂತೆ ಅನಾಮಿಕಂಗೆ ಅಡ್ಗೆ ಮಾಡೋದಕ್ಕೆ ಬರಲ್ಲಂತೆ. ಅಯ್ಯೋ ನನ್ ಮಗನೇ, ನಮ್ಮ ಬದುಕೆಲ್ಲ ಅಡ್ಗೆ ಬರದ ಅತ್ತೆ ಸೊಸೆಯರಿಗೆ ಅಡ್ಗೆ ಮಾಡಿ ಹಾಕೋದೇನಾ? ಅವರು ತಿಂದು ಮಿಕ್ಕದನ್ನ ತಿನ್ನೋದೇನಾ? ಸೊಸೆ ಬಂದು ಗಮ್ ಅಂತ ಅಡ್ಗೆ ಮಾಡಿರ್ತಾಳೆ ಅಂತ ಇಷ್ಟು ಕಾಲ ಎಷ್ಟೋ ಆಸೆ ಪಟ್ಟೆ, ಆದ್ರೆ ಎಲ್ಲ ನಿರಾಸೆ ಪಾಲಾಯ್ತು. ಈಗ ಏನ್ ಮಾಡೋಣಪ್ಪ? ಇನ್ನೇನಿದೆ ಮಗನೇ, ನೀನು ಅನ್ನ ಮಾಡು, ನಾನು ಸಾರು ಮಾಡ್ತೀನಿ. ನೀನು ಸಂಡಿಗೆ ಹಾಕು, ನಾನು ಹಪ್ಪಳ ಕರಿತೀನಿ. ನೀನು ಪಪ್ಪು ಮಾಡು, ನಾನು ಒಗ್ಗರಣೆ ಹಾಕ್ತೀನಿ. ಅಪ್ಪ ಅಪ್ಪ ಅಂತ ಈಗ ಗಟ್ಟಿಯಾಗಿ ಅರ್ಚಿದ್ರೆ ಏನ್ ಲಾಭ? ಹುಡುಗಿ ನೋಡೋಕ್ ಹೋಗುವಾಗ ನಾನು ಹೇಳಿದ್ದು ಒಂದ್ಸಲ ನೆನಪು ಮಾಡ್ಕೋ. ರಮೇಶ್ ನಿಜವಾಗಿಯೇ ನೆನಪು ಮಾಡಿಕೊಳ್ಳುತ್ತಾನೆ. ಆ ದಿನ ರಮೇಶ್ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಅಂದವಾಗಿ ತಯಾರಾಗ್ತಾ ಇರ್ತಾನೆ. ಆಗಲೇ ಪ್ರಸಾದ್ ಬರ್ತಾನೆ. ಹೇಗಿದ್ದೀನಿಯಪ್ಪ? ಎಲ್ಲ ನನ್ನ ಹೋಲಿಕೆನೇ ಅಲ್ಲ ಮಗನೇ, ಅಂದವಾಗಿದ್ದೀಯಾ. ಅಂದ್ರೆ ಅಪ್ಪ 50 ವರ್ಷಕ್ಕೆ ನಾನು ನಿನ್ ಹಾಗೆ ತಯಾರಾಗ್ತೀನಾ? ಏನೋ ಒಂದ್ ಆಗ್ತೀಯ ಮಗನೇ. ಈಗ ನಾನು ಬಂದ ವಿಷಯದ ಬಗ್ಗೆ ಹೇಳ್ತೀನಿ, ನಿಲ್ಲು. ಹೇಳಪ್ಪ. ಅಮ್ಮನ್ ಕೂಡ ಕರಿಬೇಕಾ? ನಿಮ್ಮ ಅಮ್ಮ ಬೇಡ, ನಾವಿಬ್ಬರೇ ಮಾತಾಡ್ಕೋಬೇಕಾದ ವಿಷಯ ಇದು. ಅಂದ್ರೆ ಹೇಳಪ್ಪ. ಈ ರೂಮಲ್ಲಿ ನಾವು ಮಾತ್ರವೇ ಇದ್ದೀವಿ. ಇರೇ, ಹುಡುಗಿನ ನೋಡುವಾಗ ಹುಡುಗಿಗೆ ಅಡ್ಗೆ ಮಾಡೋಕೆ ಬರುತ್ತಾ ಅಂತ ಕೇಳೋದನ್ನ ಮರಿಬೇಡ ಮಗನೇ. ಯಾಕೆ ಮರ್ತು ಹೋಗ್ತೀನಿ ಅಪ್ಪ? ನನಗೆ ಬುದ್ಧಿ ಬಂದಾಗಿಂದ ನೀನೇ ಅಡಿಗೆ ಮಾಡ್ತಾ ಇದೀಯ ಮನೇಲಿ. ಅಮ್ಮಂಗೆ ಅಡಿಗೆ ಬರಲ್ಲ, ಇನ್ನು ಅನಾಮಿಕಂಗ್ ಕೂಡ ಅಡಿಗೆ ಬರ್ದೇ ಇದ್ರೆ ಅಡಿಗೆ ಹೇಗೆ ಹೇಳು? ಅದಕ್ಕೆ ಅಪ್ಪ, ಹುಡುಗಿನ ನೋಡಾದ್ರ ಮೇಲೆ ನಾನು ಅನಾಮಿಕಂಗೆ ಅಡ್ಗೆ ಬಗ್ಗೆ ಕೇಳ್ತೀನಿ. ಸ್ವಲ್ಪವೂ ನಾಚಿಕೆ ಪಡ್ಬೇಡ ಮಗನೇ, ಖಚಿತವಾಗಿ ಕೇಳ್ಬೇಕು. ಚೆನ್ನಾಗಿ ನೆನ್ಪಿಟ್ಕೋ. ಸರಿಯಪ್ಪ, ಖಚಿತವಾಗಿ ಕೇಳ್ತೀನಿ. ಒಂದು ವೇಳೆ ಎಲ್ಲರ ಮುಂದೆ ಅನಾಮಿಕನ್ನ ಕೇಳೋದಕ್ಕೆ ನಿನಗೆ ನಾಚಿಕೆ ಆದ್ರೆ ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ ಅಂತ ಹೇಳು. ಆಗ ಇಬ್ಬರನ್ನ ಹಾಗೆ ಹಿತ್ತಲಿಗೆ ಕಳಿಸ್ತಾರೆ. ಅಲ್ಲಿ ಹುಡುಗಿನೇ ನೋಡಿ ನಾಚಿಕೆ ಪಡ್ತಾ ಹಾಗೆ ನಿಲ್ಬೇಡ. ಅಡ್ಗೆ ಬಗ್ಗೆ ಕೇಳು. ನಾನು ನಿನ್ ಹಾಗಲ್ಲಪ್ಪ. ನೀನು ಕೂಡ ಆಗ ಹುಡುಗಿನ ನೋಡಕ್ ಹೋಗಿ ಅಮ್ಮನ ನೋಡಿ ಮೈ ಮರ್ತು ಹೋಗಿದ್ದನ್ನ ಅಮ್ಮ ನಂಗೆ ಹೇಳಿದ್ಲು. ಹಾಗೆ ಬಿದ್ದೆ ಕಣೋ, ಅಷ್ಟೇ. ಇನ್ನು ಹೇಳ್ತಾ ಇಲ್ಲ. ನೀನು ಕೂಡ ನನ್ನ ಹಾಗೆ ಬೀಳ್ಬಾರ್ದು ಅಂತ ನನ್ನ ತಾಪತ್ರಯವೆಲ್ಲ. ಅಪ್ಪ ನೋಡ್ತಾ ಇರು, ನಾನು ನಿನ್ ಹಾಗಲ್ಲ. ನಾನು ಕೇಳ್ಬೇಕು ಅನ್ನೋ ವಿಷಯವೆಲ್ಲ ಕೇಳ್ತೀನಿ. ಹಿಡ್ಸಿದ್ರೇನೆ ಮದ್ವೆ, ಇಲ್ಲ ಅಂದ್ರೆ ಮತ್ತೆ ಹುಡುಗಿ ನೋಡೋಣ ಎಂದು ನಡೆದಿದ್ದು ನೆನಪಿಸ್ಕೊಂಡು ವಾಸ್ತವಕ್ಕೆ ಬರುತ್ತಾನೆ. ಪ್ರಸಾದ್ ನಿಟ್ಟುಸಿರು ಬಿಡುತ್ತಾನೆ. ಇಬ್ಬರಿಗೆ ಇಬ್ರು ಸರಿ ಹೋದ್ರಿ. ಅಡಿಗೆ ಬಾರ್ದ ಅತ್ತೆ ಸೊಸೆಯರು. ನಾವು ಅಡಿಗೆ ಮನೆಯಲ್ಲಿ, ಅವ್ರೇನು ಟಿವಿ ಮುಂದೆ. ಅಪ್ಪ ಈಗ ಏನ್ ಮಾಡೋಣಪ್ಪ? ಕಿಚನ್ ಒಳಗೆ ಹೋಗಿ ಅಡಿಗೆ ಮಾಡೋಣ ಬಾ ಮಗನೇ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಅತ್ತೆ ಸೊಸೆರು ಬರುತ್ತಾರೆ. ಏನೋ ತಂದೆ ಮಗ ಹೊರಗಡೆ ಏನ್ ಮಾತಾಡ್ತಾ ಇದ್ದೀರಾ? ಅಡಿಗೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾತಾಡ್ತಾ ಇದೀವಿ ಶಾರದಾ. ನಂಗೆ ಚಿಕನ್ ಬಿರಿಯಾನಿ ಮಾಡಿ, ಗೋಂಗೂರ ಮಟನ್ ಕೂಡ ಮಾಡಿ. ಸೊಸೆ ನಿಂಗೇನ್ ಬೇಕೋ ಹೇಳು, ಅವ್ರು ಮಾಡಿಡ್ತಾರೆ. ಬದ್ನೆಕಾಯಿ ಎಣ್ಣಿಗಾಯಿರಿ, ಈ ಹೊತ್ತಿಗೆ ಸರಿ ಹೊಂದಿಸ್ತೀನಿ ಎಂದು ಹೇಳುತ್ತಾಳೆ ಅನಾಮಿಕಾ. ಪ್ರಸಾದ್ ರಮೇಶರು ಮನೆಯೊಳಗೆ ಬರುತ್ತಾರೆ. ಮನೆ ಹೊರಗೆ ಅತ್ತೆ ಸೊಸೆರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ರಮೇಶ್ ಪ್ರಸಾದ್ ಅವರ ಕಿಚನ್ ಅಲ್ಲಿ ಅತ್ತೆ ಸೊಸೆರು ಹೇಳಿದ ಅಡಿಗೆ ಮಾಡ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಲಂಚ್ ಟೈಮ್ ಆಗುತ್ತದೆ. ತಿನ್ನೋದಿಕ್ಕೆ ಅತ್ತೆ ಸೊಸೆಯರು ಡೈನಿಂಗ್ ಟೇಬಲ್ ಮುಂದೆ ಕುತ್ಕೋತಾರೆ. ಪ್ರಸಾದ್, ರಮೇಶ್ ಇಬ್ಬರು ಸೇರಿ ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ. ಅತ್ತೆ ಸೊಸೆಯರು ಎಷ್ಟೋ ಸಂತೋಷದಿಂದ ತಿಂತಾ ಇರ್ತಾರೆ. ತಂದೆ ಮಗ ದುಃಖದಿಂದ ಅವರನ್ನ ನೋಡ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಪ್ರಸಾದನಿಗೆ ಜೀವನದ ಮೇಲೆ ವಿರಕ್ತಿ ಬರುತ್ತದೆ. ಕೋಪದಿಂದ ಲಗೇಜ್ ಬ್ಯಾಗ್ ಹಿಡ್ಕೋತಾನೆ. ಶಾರದಾ ಲಗೇಜ್ ಬ್ಯಾಗ್ ಅನ್ನು ನೋಡಿ ವ್ಯಂಗ್ಯವಾಗಿ, ನಿಮ್ ತವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಕೇಳುತ್ತಾಳೆ. ಪ್ರಸಾದನಿಗೆ ಕೋಪ ಬರುತ್ತೆ. ನೋಡಿ ಶಾರದಾ, ಚೆನ್ನಾಗಿ ಮಾತಾಡು. ನಾನು ತವ್ರ ಮನೆಗೆ ಹೋಗೋದೇನೋ, ಆದ್ರೂ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ, ಇದೇ ಮನೆಯಲ್ಲಿ, ಇದೇ ನನ್ನ ತವ್ರ ಮನೆ ಎಂದು ಹೇಳುತ್ತಾನೆ ಪ್ರಸಾದ್. ಮತ್ತೆ ಲಗೇಜ್ ಬ್ಯಾಗ್ ಜೊತೆ ಬಂದಿದ್ದೀರಾ? ಅಡಿಗೆಯಿಂದ ವಿಮುಕ್ತಿ ಬೇಕು ಶಾರದಾ.
ಅದಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀನಿ. 1 ನಿಮಿಷ ಇರಿ. ಸೊಸೆ, ನಾನ್ ಹೇಳಿದ ಕಾಗದ ತಗೊಂಬಾ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ ಶಾರದಾ. ಅನಾಮಿಕಾ ಒಂದು ಕಾಗದ ತಂದು ಶಾರದಂಗೆ ಕೊಡುತ್ತಾಳೆ. ಈ ಕಾಗದ ಏನು ಗೊತ್ತಾ ನಿಮ್ಗೆ? ಗೊತ್ತು ಶಾರದಾ, ಏನ ಕಾಗದ? ವಿಷಯ ನಿನ್ಗೆ ಗೊತ್ತಲ್ಲ ಸೊಸೆ, ಅದನ್ನೇ ಓದ್ಬಿಟ್ಟು ನಿಮ್ ಮಾವಂಗೆ ಹೇಳು. ನನ್ನ ಹೆಂಡತಿ ಶಾರದಂಗೆ ಅಡಿಗೆ ಬರಲ್ಲ ಅಂತ ಮದುವೆಗೆ ಮೊದ್ಲೇ ಹೇಳಿದ್ಲು. ಶಾರದಾ ಅಡಿಗೆ ಕಲಿಯುವವರೆಗೂ ನಾನೇ ಅವಳಿಗೆ ಇಷ್ಟವಾದ ಅಡಿಗೆನ ಮಾಡಿ ಇಡ್ತೀನಿ. ಒಂದು ವೇಳೆ ಹಾಗೆ ಮಾಡಿಡದೆ ಶಾರದನ್ನ ಬಿಟ್ಬಿಟ್ಟು ನಾನು ದೂರವಾಗಿ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಹೆಸರಿನ ಮೇಲಿರುವ ಮನೆಯನ್ನು ಶಾರದ ಹೆಸರಿನ ಮೇಲೆ ಬರಿತೀನಿ. ಆಗ ಕೂಡ ಶಾರದ ಒಪ್ಪಿಕೊಂಡರೆ ನಾನು ದೂರವಾಗಿ ಹೊರಟು ಹೋಗ್ತೀನಿ. ಇಲ್ಲ ಅಂದ್ರೆ ಹೀಗೆ ಶಾರದಂಗೆ ಅಡಿಗೆ ಕಲಿಸುತ್ತಾ ಇರ್ತೀನಿ ಅಂತ ಅದ್ರಲ್ಲಿದೆ ಮಾವಯ್ಯ. ನೀವು ಬೆರಳಚ್ಚು ಕೂಡ ಹಾಕಿದ್ದೀರಲ್ಲ. ಪ್ರಸಾದನಿಗೆ ಕೋಪ ಬರುತ್ತೆ. ಮೋಸ ಶಾರದಾ ಇದು. ನೀವು ತುಂಬಾ ಒಳ್ಳೆಯವರು ರೀ. ನೀವು ನನಗೆ ಬೇಕು, ಅದಕ್ಕೆ ಹಾಗೆ ಮಾಡೋದೇ ತಪ್ಪಿಲ್ಲ. ಈಗ ಮಗನ ಪರಿಸ್ಥಿತಿ ಏನು ಮತ್ತೆ? ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಹೌದು ಮಾವಯ್ಯ, ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಹೀಗೆ ಮಾಡು ಅಂತ ಅತ್ತೆ ನನಗೆ ಮದುವೆಗೆ ಮೊದಲೇ ಪಾರ್ಕ್ ಅಲ್ಲಿ ಸೇರಿ ಹೇಳಿದ್ರು. ಅದೇ ಮಾಡ್ದೆ. ಆದ್ರೆ ಅವರಿಗೆ ಗೊತ್ತಿಲ್ಲ. ಅವರು ಕೂಡ ನಿಮ್ ಹಾಗೇನೆ ಏನೋ ಒಂದು ದಿನ ಹೀಗೆ ಅಂದ್ರೆ ಆಗ ಈ ವಿಷಯ ಹೊರಗಿಡ್ತೀನಿ. ನೀವು ಅಡಿಗೆ ಬರದ ಅತ್ತೆ ಸೊಸೆರಲ್ಲ ಶಾರದಾ, ಮನಸ್ಸಿಲ್ಲದ ಅತ್ತೆ ಸೊಸೆಯರು. ಈಗ ತಾವು ಮನೆಯೊಳಗೆ ಬರ್ತೀರಾ, ಹಾಗೆ ಹೊರ ಹೊರಟೋಗ್ತೀರಾ? ಮನೆಯೊಳಗ್ ಬರ್ತೀನಿ ಬಿಡು. ಅಂದ್ರೆ ಚಿಟ್ಟಮ್ಮ, ಗಾಜಿನ ರಮಣಿ, ಕಿರಣ ಅಂಗಡಿ ಸಾವಿತ್ರಿ, ಈ ಮೂವರು ನಮ್ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಅಡಿಗೆ ಮಾಡೋದಕ್ಕೆ ಶುರು ಮಾಡಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ದೀನವಾಗಿ ನೋಡುತ್ತಾನೆ. ಶಾರದಂಗೆ ಪಾಪವೆನಿಸಲಿಲ್ಲ. ನೀವೆಷ್ಟು ದೀನವಾಗಿ ನೋಡಿದ್ರು ನಂಗೆ ಪಾಪ ಅನ್ಸಲ್ಲ. ನಾನು ಅಡಿಗೆ ಮಾಡಲ್ಲ, ಹೋಗಿ. ಅದಲ್ಲ ಶಾರದಾ, ನಮ್ಮನೆಯವ್ರಿಗಾದ್ರೆ ಏನೋ ಒಂದು ರೀತಿಯಿಂದ ಮಾಡ್ತೀವಿ. ಈಗ ಹೊರಗಡೆಯವ್ರನ್ನ ಕರೆದು ಅವ್ರ ಮುಂದೆ ಕೂಡ ನಮ್ಮನ್ನ ಅಡಿಗೆಯವ್ರ ಹಾಗೆ ನಿಲ್ಲಿಸ್ಬೇಕಾ ಹೇಳು? ಇದೆಲ್ಲ ಮೊನ್ನೆ ನೀವು ಮಾಡಿದ ಗೋಂಗೂರ ಪಚಡಿ ಮಾಡಿದ ಗಲಾಟೆ. ಅವ್ರು ಬಂದು ಕೇಳಿದ್ರು ಗೋಂಗೂರ ಪಚಡಿ ಇದೆಯಾ ಅಂತ. ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟೆ. ಅದು ಅವ್ರಿಗೆ ತುಂಬಾ ಹಿಡಿಸಿದೆ ಅಂತೆ. ಈ ದಿನ ತಿನ್ನೋದಕ್ಕೆ ಬರ್ತೀನಿ ಎಂದಿದ್ದಾರೆ. ಇದೆಲ್ಲಿನ ತಲೆನೋವು ಶಾರದಾ? ಜರ್ಮನಿ ತಲೆನೋವು, ಜಪಾನ್ ತಲೆನೋವು, ಇಲ್ಲ ಅಮೆರಿಕದ ತಲೆನೋವು ಅಂತ ಆಮೇಲೆ ಆಲೋಚಿಸಬಹುದು. ಈಗ ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀರಿ ಅಂತ ಕೂಡ ನಂಗ್ ಬೇಡ. ಗೋಂಗೂರ ತಗೊಂಬಂದು ಪಚಡಿ ಮಾಡಿ ಸಾಕು. ಅದೆಲ್ಲ ಶಾರದಾ, ಅಡಿಗೆ ಮನೆಯೊಳಗೆ ಹೋಗಿ ಈ ತಲೆನೋವು ಬಸ್ ಹತ್ತಿ ಬಂತ, ಟ್ರೈನಲ್ಲಿ ಬಂತ, ಇಲ್ಲ ಕಾರ್ ಹತ್ತಿ ಬಂತ ಅಂತ ಆಲೋಚಿಸ್ದೆ ಗೋಂಗೂರ ಪಚಡಿ ಮಾಡುವ ಕೆಲಸದಲ್ಲಿರಿ. ಹೋಗಿ. ಪ್ರಸಾದ್ ಅಳುಮುಖದಿಂದ ಕಿಚನ್ ಒಳಗೆ ಹೋಗುತ್ತಾನೆ. ಅತ್ತೆ ಸೊಸೆರು ನಗುತ್ತಾರೆ. ಸ್ವಲ್ಪ ಸಮಯದ ನಂತರ ಪ್ರಸಾದ್, ರಮೇಶ್ ಗೋಂಗೂರ ಪಚಡಿ ಬಿಸಿ ಬಿಸಿ ಅನ್ನ ಮಾಡಿ ಡೈನಿಂಗ್ ಟೇಬಲ್ ಹತ್ರ ಇಡ್ತಾರೆ. ಇನ್ನು ನೀವು ಎಮ್ಮೆಗಳ ಹತ್ರ ಹೋಗಿ. ಅವು ಕೂಡ ಅಡಿಗೆ ಮಾಡಿ ಕೊಡ್ಬೇಕಾ ಶಾರದಾ? ಅಬ್ಬೋ, ಮಾಡಿದವ್ಯಂಗಿ ಸಾಕು ಬಿಡಿ. ಎಮ್ಮೆ ಹತ್ರ ಹೋಗಿ. ಪ್ರಸಾದ್, ರಮೇಶರು ಏನು ಮಾತನಾಡದೆ ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಚಿಟ್ಟಮ್ಮ, ರಮಣಿ, ಸಾವಿತ್ರಿ ಬರುತ್ತಾರೆ. ಗೋಂಗೂರ ಪಚಡಿಯಿಂದ ಊಟ ಮಾಡ್ತಾ ಇರ್ತಾರೆ. ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರ್ತಾರೆ. ಎಮ್ಮೆ ಹತ್ರ ಹೋಗ್ತಾ ಇರುವ ತಂದೆ ಮಕ್ಕಳು ಹೇಗಾದರೂ ಅಡಿಗೆ ಬಾರದ ಅತ್ತೆ ಸೊಸೆರ ಕೈಯಲ್ಲಿ ಅಡಿಗೆ ಮಾಡಿಸಬೇಕು ಎಂದು ಉಪಾಯ ಮಾಡುತ್ತಾ ಅದರ ಬಗ್ಗೆ ಆಲೋಚಿಸ್ತಾ ಇರ್ತಾರೆ. ಆ ಉಪಾಯ ಎನ್ನುವುದು ಅವರಿಗೆ ಗೊತ್ತಿಲ್ಲ. ನಿಮ್ಗಾದ್ರೂ ಗೊತ್ತಿದ್ರೆ ಕೆಳಗೆ ಕಾಮೆಂಟ್ ರೂಪದಲ್ಲಿ ಹೇಳಿ.